ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನಿಮಗೆ ತೋರಿಸುತ್ತಿರುವುದು ಕೇವಲ ಒಂದು ಕೃಷಿ ತೋಟವನ್ನಲ್ಲ, ಒಬ್ಬ ಮನುಷ್ಯನ ಅಪ್ರತಿಮ ಛಲವನ್ನ. ಸಾಮಾನ್ಯವಾಗಿ ಜನರಿಗೆ ಸರ್ಕಾರಿ ಕೆಲಸ ಸಿಕ್ಕರೆ ಸಾಕು, ಮಣ್ಣಿನ ಸಹವಾಸವೇ ಬೇಡ ಅಂತ ಸಿಟಿಗೆ ಓಡಿ ಹೋಗ್ತಾರೆ. ಆದ್ರೆ ಇಲ್ಲೊಬ್ರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರೂ ಎಸಿ ರೂಮಿನ ಸುಖ ಬಿಟ್ಟು ಬೆವರು ಸುರಿಸುತ್ತಿದ್ದಾರೆ. ಅಂಗಾವರ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಸ್ಫೂರ್ತಿ ಪಡೆದ ಇವರು ಇಂದು ತಮ್ಮ ಬದುಕನ್ನೇ ಬಂಗಾರವಾಗಿಸಿಕೊಂಡಿದ್ದಾರೆ. ಬನ್ನಿ, ಸುರಪುರದ ಈ ಸಾಧಕನ ಕಥೆ ನೋಡೋಣ. ಇವರ ಹೆಸರು ಪಿ. ವಿನೋದ್ ಕುಮಾರ್ ನಾಯಕ್. ಇವರು ಸುರಪುರ ತಾಲೂಕಿನ ಮಾಲಗತ್ತಿ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಸುರಪುರ ತಾಲೂಕಿನ ದೇವರಗೋನಾಲ ಗ್ರಾಮದಲ್ಲಿ 6 ಎಕರೆ ಜಮೀನು ಇದ್ದು, ಇದು ಕಲ್ಲು ಮಿಶ್ರಿತ ಬಂಜರುಗುಡ್ಡ ಬೆಟ್ಟ ಇರುವಂತಹ ಭೂಮಿಯಾಗಿದ್ದರಿಂದ ಇಲ್ಲಿ ಏನೂ ಬೆಳೆಯಲು ಸಾಧ್ಯವಿಲ್ಲ ಎಂದು ಎಲ್ಲರೂ ಅಂದುಕೊಂಡಿದ್ದರು. ಆದರೆ ವಿನೋದ್ ನಾಯಕ್ ಅವರು ಕಳೆದ 4-5 ವರ್ಷಗಳಿಂದ ತಮ್ಮ ರಜಾದಿನಗಳಲ್ಲಿ ಹೊಲಕ್ಕೆ ಇಳಿದು ಕೆಲಸ ಮಾಡಲಾರಂಭಿಸಿದರು. ಕೆಲಸದ ಒತ್ತಡದ ನಡುವೆಯೂ ಕೃಷಿಯನ್ನೇ ನೆಮ್ಮದಿ ಎಂದು ನಂಬಿದರು. ಇವರು ಅಳವಡಿಸಿಕೊಂಡಿದ್ದು ವೈವಿಧ್ಯಮಯ ಕೃಷಿ ಪದ್ಧತಿ. ಒಂದೇ ಬೆಳೆಯನ್ನು ನಂಬಿ ಕೂರದೆ ಮಿಶ್ರ ತಳಿಗಳನ್ನು ಬೆಳೆಸಿದ್ದಾರೆ. ಇಲ್ಲಿ 150 ಮಾವಿನ ಗಿಡಗಳು ಹಚ್ಚ ಹಸಿರಾಗಿ ಬೆಳೆದಿವೆ. 300 ಹೆಬ್ಬೇವು, 50 ಮಹಾಗನಿ ಮತ್ತು 50 ತೆಂಗಿನ ಗಿಡಗಳನ್ನು ಹಾಕಿದ್ದಾರೆ. ಗಿಡಗಳ ನಡುವಿನ ಖಾಲಿ ಜಾಗದಲ್ಲಿ ಸರಿಸುಮಾರು 20 ಚೀಲಗಳಷ್ಟು ರಾಗಿ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಕರಿಬೇವು, ಲಿಂಬೆ ಮತ್ತು ನುಗ್ಗೆ, ತರಕಾರಿ, ಸಜ್ಜೆ, ತೋಗರಿ ಹಾಗೂ ಹತ್ತಿ ಬೆಳೆ ಮತ್ತು ಇನ್ನೂ ಹಲವಾರು ಗಿಡಗಳನ್ನು ಬೆಳೆಸಿ ಲಾಭ ಪಡೆಯುತ್ತಿದ್ದಾರೆ. ವಿಶೇಷವೇನೆಂದರೆ ಇಲ್ಲಿ ವಿಷಕಾರಿ ಕೆಮಿಕಲ್ ಬಳಕೆಯಿಲ್ಲ. ಕೇವಲ ಹಟ್ಟಿ ಗೊಬ್ಬರ ಮತ್ತು ಕುರಿ ಗೊಬ್ಬರ ಬಳಸಿ ಸಾವಯವ ಕೃಷಿ ಮಾಡುತ್ತಿದ್ದಾರೆ. ವಿನೋದ್ ನಾಯಕ್ ಅವರು ಕೇವಲ ಬೆಳೆ ಬೆಳೆಯುತ್ತಿಲ್ಲ, ನಮ್ಮ ನಡೆ ಕೃಷಿ ಕಡೆ ಎನ್ನುವ ಸಂಸ್ಥೆಯ ಮೂಲಕ ಕೃಷಿಯಿಂದ ದೂರವಾಗುತ್ತಿರುವ ಸುಮಾರು 40-50ಕ್ಕಿಂತ ಹೆಚ್ಚು ಯುವಕರನ್ನು ಕೃಷಿಯತ್ತ ಸೆಳೆಯುತ್ತಿದ್ದಾರೆ. ಬ್ಯಾಂಕ್ ಕೆಲಸ ನನಗೆ ಹಣ ನೀಡಿದರೆ, ಈ ಮಣ್ಣಿನ ಕೆಲಸ ನನಗೆ ಜೀವನ್ಮೋಕ್ಷ ನೀಡುತ್ತದೆ ಎಂದು ಅವರು ಹೆಮ್ಮೆಯಿಂದ ಹೇಳುತ್ತಾರೆ. ಇವರ ಈ ಅದ್ಭುತ ಕಾರ್ಯಕ್ಕೆ ಇವರ ತಂದೆ ನಿವೃತ್ತ ಬ್ಯಾಂಕ್ ಅಧಿಕಾರಿ ಪ್ರಕಾಶ್ ನಾಯಕ್ ಅವರ ಸಂಪೂರ್ಣ ಬೆಂಬಲವಿದೆ. ನೋಡಿದ್ರಲ್ಲ ಗೆಳೆಯರೆ, ಛಲ ಹೊಂದಿದ್ದರೆ ಬಂಜರು ಭೂಮಿಯಲ್ಲೂ ಬಂಗಾರ ಬೆಳೆಯಬಹುದು ಅಂತ ವಿನೋದ್ ನಾಯಕ್ ಅವರು ತೋರಿಸಿಕೊಟ್ಟಿದ್ದಾರೆ. ಇಂತಹ ರೈತ ಮುತ್ತುಗಳ ಕಥೆ ನಮ್ಮ ಹಳ್ಳಿಯ ಪ್ರತಿಯೊಬ್ಬರಿಗೂ ತಲುಪಲಿ. ರೈತರನ್ನು ಪ್ರೋತ್ಸಾಹಿಸಲು ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ. ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜನಜ್ಯೋತಿ ಮಾಧ್ಯಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಜವಾನ್, ಜೈ ಕಿಸಾನ್. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಅದು ಈ ಭೂತಾಯಿನ ನಂಬುದವರು ಮಾತ್ರ ಸಾಧ್ಯ. ಈ ತಾಯಿನ ನಂಬ್ಕೋ, ಇವಳು ನಂಬುದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ತಮ್ಮ ಮನೆಗೆ ಬೇಕಾಗುವಷ್ಟಾದ್ರೂ ಸಾವಯವ ಕೃಷಿ ಮಾಡ್ರಿ ಅಂತ ಹೇಳಿದ್ನ. ನೀವು ಮಂದಿನ ಕೊಲ್ಲೋದಕ್ಕೆ ಬೇಕಾದಷ್ಟು ರಸಾಯನ ಕೃಷಿ ಮಾಡ್ರಿ, ಆದ್ರೆ ನಿಮ್ಮ ಮನೆಯವ್ರನ್ನಾದ್ರೂ ಬದುಕಿಸ್ಬೇಕಲ್ಲ. ಅದರ ಸಲುವಾಗಿ ನಾನೊಂದು ಕೃಷಿ ಪದ್ಧತಿಯನ್ನ ಡೆವಲಪ್ ಮಾಡಿದ್ದೆ. ಏನು? 1 ಎಕರೆಯಲ್ಲಿ 100 ಬೆಳೆಗಳನ್ನ ಬೆಳೆಯೋದು. 1 ಎಕರೆ ಭೂಮಿ, ಅದರಲ್ಲೇ ಒಂದು ಮನೆ, ಅದರಲ್ಲೇ ಒಂದು ಚಿಕ್ಕ ಕೊಟ್ಟಿಗೆ, 2 ಹಸುಗಳು, ಆ ಹಸುಗಳಿಗಾಗಿ ಒಂದು ಗೊಬ್ಬರ ಗ್ಯಾಸು, ಮೇಲೆ ಸೋಲಾರ್ ಲೈಟು, ಇದೆಲ್ಲ ಬೆಳೀತಾ ಕೋಟ್ಯಾಧೀಶನಿಗೂ ಸಹಿತ ತಿನ್ಲಿಕ್ಕೆ ಸಿಗದಷ್ಟು ತರಕಾರಿಗಳು, ಧಾನ್ಯಗಳು ಅವನ ಹೊಲದಲ್ಲಿ. ಅವನು ಕೇವಲ ಬಟ್ಟೆ, ಚಪ್ಪಲಿ, ಉಪ್ಪು, ಕಡ್ಡಿ ಪೆಟ್ಟಿಗೆ, ಇಂಥ 4-6 ವಸ್ತುಗಳನ್ನು ಬಿಟ್ಟರೆ ಯಾವ ವಸ್ತುವನ್ನು ತರುವ ಅವಶ್ಯಕತೆ